ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಷ್ಟೇ ಕಡಿಮೆ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ತಲೆ ಕೆಡಿಸ್ಕೋಬೇಡಿ. ಇವತ್ತು ನಾನು ಹೇಳುವಂಥ ಕೆಲಸನ ನೀವು ಫಸ್ಟು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಫಸ್ಟು ಮಾಡಿ. ಯಾಕೆ ಅಂತಂದರೆ ಎಷ್ಟೊಂದು ಜನಕ್ಕೆ ಕಡಿಮೆ ಸಬ್ಸ್ಕ್ರೈಬರ್ಸ್ ಇರೋರು ಕೂಡ ಯೂಟ್ಯೂಬಲ್ಲಿ ದುಡ್ಡು ಸಿಗ್ತಾ ಇದೆ. ಇವಾಗ ನಾನು ಹೇಳ್ತೀನಿ ಹೆಂಗೆ ಅಂತ. ಅದಕ್ಕಿಂತ ಮುಂಚೆ ದಯವಿಟ್ಟು ಅವರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ಸೊ ಲಿಟ್ರಲಿ ನೀವು ಯಾರೂ ಕೂಡ ನಂಬೋದಿಲ್ಲ, ಯೂಟ್ಯೂಬಲ್ಲಿ ಮೊದಲೆಲ್ಲ ಇಷ್ಟು ಲಕ್ಷ ಸಬ್ಸ್ಕ್ರೈಬರ್ಸ್ ಇರೋರಿಗೆ, ಇಷ್ಟು ಸಾವಿರ ಸಬ್ಸ್ಕ್ರೈಬರ್ಸ್ ಇರೋರಿಗೆ ಅಂಥವ್ರಿಗೆ ಮಾತ್ರ ಯೂಟ್ಯೂಬಲ್ಲಿ ಪ್ರಮೋಷನ್ಸ್ಗಳು ಸಿಗ್ತಿತ್ತು. ಈಗ ಕೇವಲ 100 ಸಬ್ಸ್ಕ್ರೈಬರ್ಸ್, 500 ಸಬ್ಸ್ಕ್ರೈಬರ್ಸ್, 300 ಸಬ್ಸ್ಕ್ರೈಬರ್ಸ್, 200 ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ ನಿಮಗೆ ಪ್ರಮೋಷನ್ಸ್ಗಳು ಸಿಗುತ್ತೆ. ಓಕೆ, ಸೊ ಇಲ್ಲಿ ತುಂಬ ಆಪರ್ಚುನಿಟಿಗಳಿದೆ, ನೀವೆಲ್ಲರೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಅದಕ್ಕೋಸ್ಕರ ಮೊದಲು ಈ ಒಂದು ಕೆಲಸನ ಮಾಡ್ಕೊಳ್ಳಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ. ಅದೇನು ಕೆಲಸ ಮಾಡಬೇಕು ಅಂತಂದರೆ, ಒಂದು ನಿಮಿಷ ನಾನು ನಿಮಗೆ ಅದನ್ನು ತೋರಿಸ್ತೀನಿ. ಓಕೆ, ಎಸ್. ಸೊ ಇವಾಗ ನಾನು ನನ್ನ ಒಂದು ಚಾನಲ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ವೆಲ್ಕಮ್ ಟು ಲಕ್ಕಿ ಲಿಕೇಶ್ ಅಂತಿದೆ ನೋಡಿ, ಅಲ್ಲಿ ಸಬ್ಸ್ಕ್ರೈಬರ್ಸ್ ಕೆಳಗಡೆ ಅಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನನ್ನ ಚಾನಲ್ ಬಗ್ಗೆ ನಾನು ಅಬೌಟ್ ಸೆಕ್ಷನಲ್ಲಿ ಬರೆದು ಹಾಕೊಂಡಿದ್ದೀನಿ, ನನ್ನ ಚಾನಲಲ್ಲಿ ಏನು ವೀಡಿಯೋಸ್ ಹಾಕ್ತೀನಿ ಅಂತ. ಅಲ್ಲಿ ನಾನು ಫಾರ್ ಸ್ಪಾನ್ಸರ್ಶಿಪ್ ಆ್ಯಂಡ್ ಬಿಸ್ನೆಸ್ ಎನ್ಕ್ವೈರೀಸ್ luckylikeshofficial@gmail.com ಅಂತ ಒಂದು ಇಮೇಲ್ ಐ ಡಿನ ಹಾಕಿದ್ದೀನಿ. ಓಕೆ, ಸೊ ಈ ರೀತಿ ನಿಮ್ಮ ಒಂದು ಚಾನಲ್ಗೂ ಕೂಡ ಒಂದು ಇಮೇಲ್ ಐ ಡಿನ ಅಬೌಟ್ ಸೆಕ್ಷನಲ್ಲಿ ಬಂದು ಹಾಕೊಳ್ಳಿ. ಯಾಕೆ ಅಂತಂದರೆ ಈಗ ಪ್ರಮೋಷನ್ಸ್ಗಳೆಲ್ಲರೂ ಕೂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಮೇಲ್ ಮುಖಾಂತರನೇ. ಓಕೆ, ಸೊ ನಿಮ್ಮ ಒಂದು ಮೇಲ್ ಐ ಡಿಯಲ್ಲಿ ಏನು ಕೊಟ್ಟಿರ್ತೀರಾ ಅದಕ್ಕೆ ಅವರು ಮೇಲ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ನಿಮಗೆ ಈ ಥರ ನಿಮ್ಮ ಚಾನಲಲ್ಲಿ ನಾವು ಪ್ರಮೋಷನ್ ಮಾಡಿಸ್ಬೇಕು ಸೊ ಅಂತಂದ್ಬಿಟ್ಟು ಅಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಎಲ್ಲವೂ ಕೂಡ ಕಳಿಸ್ತಾರೆ. ಹಾಗಾಗಿ ನಿಮಗೆ ಪ್ರಮೋಷನ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಮೇಲ್ ಐ ಡಿ ಹಾಕಿಲ್ಲ ಅಂತಂದ್ರೆ ಅವ್ರು ನಿಮ್ಮನ್ನು ಹೆಂಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ? ಕಮೆಂಟಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರಾ? ಒಂದು ಪ್ರಮೋಷನ್ ಇದೆ ಮಾಡಿಕೊಡ್ತೀರಾ ಅಂತ? ಸಾಧ್ಯ ಇಲ್ಲ. ಸೊ ಬ್ರ್ಯಾಂಡ್ಸ್ಗಳು ಯಾವತ್ತೂ ಕೂಡ ಸೊ ಅಷ್ಟು ಕಮೆಂಟ್ಸಲ್ಲೆಲ್ಲ ಬಂದು ನಿಮಗೆ ಕಾಟ ಕೊಡೋದಿಲ್ಲ. ಅವ್ರದ್ದೇನಿದ್ರು ಫುಲ್ಲು ಪ್ರೊಫೆಷನಾಲಿಟಿ ಇರುತ್ತೆ. ಓಕೆ, ಹಿಂಗೆ ಮಾಡಬೇಕು, ಹಿಂಗೆ ಮೆಸೇಜ್ ಮಾಡಬೇಕು ಅನ್ನೋದೊಂದು ಅವ್ರದ್ದೊಂದು ಶಿಸ್ತಿರುತ್ತೆ. ಆ ಶಿಸ್ತು ಪ್ರಕಾರನೇ ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇದು ಪ್ರತಿಯೊಬ್ಬರು ಕೂಡ ಈಗ ಯೂಟ್ಯೂಬ್ ಚಾನಲ್ನ ಶುರು ಮಾಡಿರೋರು, ನಿಮ್ಗೆ 50 ಸಬ್ಸ್ಕ್ರೈಬರ್ಸ್ ಇರಲಿ, 100 ಸಬ್ಸ್ಕ್ರೈಬರ್ಸ್ ಇರಲಿ, ಗೈಸ್ ನೀವು ಯಾರಿಗೂ ಕಮ್ಮಿ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಳಿ, ನಿಮಗೂ ಕೂಡ ಬ್ರ್ಯಾಂಡ್ಸ್ಗಳು ಕಾಂಟ್ಯಾಕ್ಟ್ ಮಾಡ್ತಾರೆ, ನಿಮಗೂ ಕೂಡ ಪ್ರಮೋಷನ್ಸ್ಗಳು ಸಿಗುತ್ತೆ. ಫಸ್ಟು ಹೋಗಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಕಿವಿ ಮಾತು, ಈ ಯೂಟ್ಯೂಬಲ್ಲಿ ಎಂಥ ನನ್ನ ಮಕ್ಳುಗಳು ಇರ್ತಾರೆ ಅಂತಂದರೆ, ಇಲ್ಲಿ ಆಗ್ತಿರಲ್ಲ ಇಮೇಲ್ ಐ ಡಿ, ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ ಮಾಡಿರ್ತಿರಲ್ಲ ಇಮೇಲ್ ಐ ಡಿ ಅದನ್ನು ಹಾಕಕ್ಕೆ ಹೋಗ್ಬೇಡಿ. ಓಕೆ, ಸೊ ಇಲ್ಲಿ ಭಾರಿ ಖತರ್ನಾಕ್ ನನ್ನ ಮಕ್ಳುಗಳವರೇ ಯೂಟ್ಯೂಬ್ ಚಾನಲ್ನ ಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿಬಿಡ್ತಾರೆ. ಸೊ ನೀವೇನು ಮಾಡಿ ಅಂತಂದರೆ, ಬಿಸ್ನೆಸ್ ಪರ್ಪೋಸ್ಗೆ ಅಂತಲೇ, ಪ್ರಮೋಷನ್ಸ್ಗೆ ಅಂತಲೇ ಒಂದು ಸಪ್ರೇಟ್ ಇಮೇಲ್ ಐ ಡಿನ ಮಡಿಕೊಳ್ಳಿ. ಆ ಇಮೇಲ್ ಐ ಡಿನ ತಂದಿಲ್ಲ ಹಾಕಿ, ಏನೂ ಸಮಸ್ಯೆ ಇಲ್ಲ. ಓಕೆ, ಸೊ ಹಾಗಾಗಿ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ನನ್ನ ಸಬ್ಸ್ಕ್ರೈಬರ್ಸು ನಾನು ಕೊನೆಯಲ್ಲಿ ಹೇಳ್ತಾ ಇದ್ದೀನಿ ಇದನ್ನ. ಯಾಕೆ ಅಂತಂದರೆ, ನೀವು ಅಷ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ವೀಡಿಯೋಸ್ಗಳನ್ನ ನೋಡಿ, ನನ್ನ ವೀಡಿಯೋಸ್ಗಳನ್ನ ನೋಡಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿರೋರಿಗೆ ನಾನು ನಿಮ್ಮನ್ನು ಅಷ್ಟೇ ಸೇಫಾಗಿ ಇರಿಸೋದಕ್ಕೆ ನನಗಿಷ್ಟ.